ಮತ್ತು ಇನ್ನೊಂದೇನೆಂದರೆ ನೆಕ್ಸ್ಟು ಕಲ್ಚರಲ್ ಈವೆಂಟ್ಸ್ನ ನೀವು ಅಟೆಂಡ್ ಮಾಡಿ. ಕಲ್ಚರಲ್ ಈವೆಂಟ್ಸ್ ಅಂದರೆ ಏನಂದರೆ ನಿಮ್ಮ ಕಾಲೇಜ್ ಒಳಗಡೆ ಈವೆಂಟ್ ಕೂಡ ಆಗ್ತಿರ್ಬೋದು. ಸೊ ಅಲ್ಲಿ ಕೂಡ ನೀವು ಅಟೆಂಡ್ ಮಾಡಿದಾಗ ಒಂದು ಕಾಂಪಿಟೇಷನ್ಸಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮದೇ ಒಂದು ಕಾಲೇಜ್ ಒಳಗಡೆ ನಿಮಗೆ ಬೇರೆ ಬ್ರಾಂಚಿಂದ ಯಾರು ಫ್ರೆಂಡ್ಸ್ ಆಗ್ತಾರೆ, ಹೊಸದಾಗಿ ಫ್ರೆಂಡ್ಸ್ ಆಗ್ತಾರೆ ಅವರು. ಆಮೇಲೆ ಇನ್ನೊಂದು ಇಂಟರ್ ಕಾಲೇಜ್ ಕಲ್ಚರಲ್ ಈವೆಂಟ್ಸ್ ಇರುತ್ತೆ. ಸೊ ಆ ರೀತಿ ನೀವು ಆ ಒಂದು ಬೇರೆ ಕಾಲೇಜಲ್ಲಿ ನೀವೇನಾದ್ರು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಕೂಡ ನಿಮಗೆ ಹೊಸದು ಯಾವುದೋ ಒಬ್ಬ ಒಂದು ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ನಾನು ಕೂಡ ಮೈಸೂರಿನಲ್ಲಿ ಓದಿದ್ದು. ಸೊ ನಾನು ಓದಿದ್ದು ವಿದ್ಯಾವಿಕಾಸ್ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆದರೆ ನಾನು SJCE ಮತ್ತು NIE ಮತ್ತು ವಿದ್ಯಾವರ್ಧಕ ಅಂತ ಆ ಟೈಮಲ್ಲಿ 3 ಕಾಲೇಜ್ಗಳದ್ದು ಕಾಲೇಜ್ ಫೆಸ್ಟ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ನಮ್ಮದೇ ಸ್ಕೂಲ್ನ ನಮ್ಮದೇ PU ಕಾಲೇಜ್ನ ಕ್ಲಾಸ್ಮೇಟ್ಸು ಆ ಒಂದು ಕಾಲೇಜ್ಗಳಲ್ಲಿ ಓದ್ತಾ ಇದ್ದರು. ಸೊ ಅವರ ಮುಖಾಂತರ ಅವರ ಕಾಲೇಜ್ ಫೆಸ್ಟಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಅವ್ರದ್ದು ಇನ್ನೊಂದು 10 ಜನ 20 ಜನ ನಮಗೆ ಫ್ರೆಂಡ್ಸ್ ಆಗ್ತಾಯಿದ್ರು. ಅವ್ರನ್ನ ನಾವು ಫೇಸ್ಬುಕ್ಕಲ್ಲಿ ಆ್ಯಡ್ ಮಾಡ್ಕೊತಾ ಇದ್ವಿ. ಸೊ ಅದೇ ರೀತಿ ಲಿಂಕ್ಡ್ಇನಲ್ಲಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ವಿ. ಇವತ್ತಿಗೂ ಕೂಡ ಭಾಳ ಜನ ಟಚ್ಚಲ್ಲಿ ಇದ್ದಾರೆ. ಏನಾದ್ರು ಹೆಲ್ಪ್ ಬೇಕು ಅಂದರೆ ನಾವು ಯಾವಾಗಲೂ ನಮ್ಮ ನೆಟ್ವರ್ಕ್ನ ನಾವು ಬಿಲ್ಡ್ ಮಾಡ್ಕೊತಾನೆ ಇರಬೇಕು. ಅಟ್ಲೀಸ್ಟ್ ನಿಮ್ಗೆ ಅವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೂ ಯಾರನ್ನಾರು ಒಬ್ರು ಕೇಳೋಕ್ಕೆ ಅಂತ ನಿಮಗೊಂದು ನೆಟ್ವರ್ಕ್ ಒಂದು ಬಿಲ್ಡ್ ಆಗಿರುತ್ತೆ. ನೀವು ಪ್ರತಿ ಸಲ ಅವರಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಅಟ್ಲೀಸ್ಟು ನೀವೆಲ್ಲೋ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಒಬ್ಬರೇ ಇದ್ದು ಕಷ್ಟಪಡ್ತಿರೋ ಒಂದು ಸಿಚುವೇಶನ್ ಇರೋದಕ್ಕಿಂತ ಒಬ್ಬರನ್ನ ಕೇಳಿದಾಗ ಅಟ್ಲೀಸ್ಟ್ ಅವರಿಂದ ನಿಮ್ಗೆ ಏನಾರ ಒಂದು 10% ಹೆಲ್ಪ್ ಆಗಲಿ ಬಿಡಿ. ನಿಮಗೆ ಇಂಥ ಕಂಪ್ನಿ ಇಲ್ಲ ಇಂಥ ಕಂಪ್ನಿ ಯಾವುದೋ ಒಂದು ಹೆಸರು ಹೇಳ್ತಾರೆ, ಇಲ್ಲ ಒಂದು ಮೇಲ್ ID ಕೊಡ್ತಾರೆ, ಅಥವಾ ಇಲ್ಲಪ್ಪ ನೀನು ಹಿಂಗೆ ಮಾಡು, ಇಂಥ ಸರ್ಟಿಫಿಕೇಷನ್ ಮಾಡು, ಇಂಥ ಕೋರ್ಸ್ ಮಾಡು ಅಂತಲೇ ಅವರು ಹೆಲ್ಪ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಅದರಿಂದ ಕೂಡ ನಿಮಗೆ ಜಾಬ್ಗೆ ಹೆಲ್ಪ್ ಆಗುತ್ತೆ. ಸೊ ಇದಷ್ಟು ಪಾಯಿಂಟ್ಸ್ ನನಗೆ ಅನ್ನಿಸ್ತು. ನೀವು ಕಾಲೇಜಲ್ಲಿ ಇರಬೇಕಾದ್ರೇ ಯಾವ ರೀತಿ ನೆಟ್ವರ್ಕಿಂಗ್ ಮಾಡ್ಕೋಬೇಕು ನೀವು, ಸೊ ದ್ಯಾಟ್ ಅದರಿಂದ ನಿಮಗೆ ಫ್ಯೂಚರಲ್ಲಿ ನೀವು ಯಾವ ಕಾಲೇಜಿಂದ ಹೊರಗಡೆ ಬರ್ತೀರಾ ಅಥವಾ ಕಾಲೇಜಲ್ಲಿ ಇರಬೇಕಾದ್ರೆ ಇನ್ನೇನು ಲಾಸ್ಟಲ್ಲಿ ನೀವು ಪ್ರಾಜೆಕ್ಟ್ ವರ್ಕು ಅವೆಲ್ಲ ಮುಗಿಸೋವಂಥ ಟೈಮಲ್ಲಿ ನೀವು ಆ ಟೈಮಲ್ಲಿ ಕೂಡ ಆವಾಗಲೇ ನೀವು ಆ್ಯಕ್ಟಿವ್ ಆಗಿ ಇದೆಲ್ಲ ಕೆಲಸಗಳನ್ನ ಮಾಡ್ಬೋದು.